ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅಭ್ಯಾಗತರು 3 ದಿನಗಳ ಕಾಲ ವೈದಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಪ್ರಧಾನ ತಾಂತ್ರಿಕರು ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ ಶ್ರೀ ಅಮೃತೇಶ್ ಭಟ್ ಹಿರೇ ಅವರ ವೈದಿಕ ಸಂದೇಶಕ್ಕಾಗಿ ಈ ಸಮಯ. ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಸಹಸ್ರಾಕ್ಷಂ ಗಣಾಧೀಶಂ ಸ್ವಗುರುಂಚ ಸರಸ್ವತೀಂ ಜನಕಂ ಜನಯತ್ರೀಂಚ ವಾಕ್ಯಾದೌ ಪ್ರಣಮಾಮ್ಯಹಂ. ನಮಃ ಸಭಾಭ್ಯ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಾಧೀಶ್ವರನಾದಂತಹ ರಾಮನಾಥ ಹಾಗೂ ಪರಿವಾರ ದೇವತೆಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗವಾಗಿ ಪ್ರಣಾಮವನ್ನು ಮಾಡುತ್ತಾ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಾಷ್ಟಾಂಗವಾಗಿ ವಂದಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಾವೆಲ್ಲ ಅತ್ಯಂತ ಭಾಗ್ಯಶಾಲಿಗಳು, ಪುಣ್ಯವಂತರು. ಯಾಕೆ ಅಂತಂದರೆ ಒಂದು ದಿವ್ಯವಾದಂತಹ ಅಪರೂಪವಾದಂತಹ ಅತಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸ್ತಾ ಇದ್ದೇವೆ. ಒಂದು ಇಲ್ಲಿಯ ಪ್ರಧಾನ ದೇವತೆ ಆ ಭಗವಂತನಾದಂತಹ ಪ್ರಭು ಶ್ರೀರಾಮ, ಅವನ ಜೀವನವೇ ನಮಗೆಲ್ಲರಿಗೂ ಸಹ ಒಂದು ಆದರ್ಶ. ನೋಡಿ, ಮಹಾತ್ಮರ ಲೀಲೆಗಳು ಬಹಳ ವಿಚಿತ್ರವಾದಂಥದ್ದು. ರಾಮನಿಗೆ ಲಂಕೆಗೆ ಹೋಗಿ ರಾವಣನನ್ನು ಕೊಲ್ಲುವುದು ಒಂದು ಕ್ಷಣಾರ್ಧದ ಕೆಲಸ ಆಗಿತ್ತು. ಆದರೆ ಆ ಥರ ಅವನು ಮಾಡಲಿಲ್ಲ. ಪಿತೃವಾಕ್ಯ ಪರಿಪಾಲಕನಾಗಿ ಕೊಟ್ಟಂಥ ಮಾತನ್ನು ಉಳಿಸಿಕೊಂಡು ವನವಾಸವನ್ನೆಲ್ಲ ಆಚರಣೆ ಮಾಡಿ ಆನಂತರ ಯಾತ್ರೆಯ ಮೂಲಕವೇ ಹೋಗಿ ಆ ರಣವಿಜಯವನ್ನು ಬಾರಿಸಿ ಆ ರಾವಣನನ್ನು ವಧೆ ಮಾಡಿ ಪುನಃ ಅಯೋಧ್ಯೆಗೆ ಮರಳಿ ಬರ್ತಾನೆ. ಹೀಗೆ ಇದಿಷ್ಟೆಲ್ಲ ನಡೆದೇ ಹೋದರೆ ಆ ರಾಮಾಯಣದ ಒಂದು ಕಥೆಯೂ ನಮಗೆ ಕೇಳಲಿಕ್ಕೆ ಸಿಗಲಿಲ್ಲಾಗಿತ್ತು. ಆ ರಾಮನ ಒಂದು ಆದರ್ಶವೂ ಸಹ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲಾಗಿತ್ತು. ಹೀಗೆ ಏನು ಜೀವನದ ಒಂದು ಮೌಲ್ಯ ಯಾವ ಹಾದಿಯಲ್ಲಿ ನಡೆದರೆ ನಮ್ಮೆಲ್ಲರ ಬಾಳು ಹೇಳುವಂತಹದ್ದು ಬಂಗಾರವಾಗ್ತದೆ ಅಂತ ಹೇಳಿ ಆ ಭಗವಂತ ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಆ ರಾಮಾಯಣದ ಒಂದು ಮಹತ್ ಚರಿತ್ರ ಇತಿಹಾಸ ನಮ್ಮೆಲ್ಲರ ಕಣ್ಣು ಮುಂದೆ ನಡೆದು ಹೋಯಿತು. ಯಾಕೆ ಅಂತಂದರೆ ವೇದ ಮಂತ್ರಗಳನ್ನು ಹೇಳ್ತೇವೆ ಅಥವಾ ಮತ್ಯಾವುದೋ ಶಾಸ್ತ್ರಗಳನ್ನು ಹೇಳ್ತೇವೆ. ತನ್ಮೂಲಕವಾಗಿ ಆ ಭಗವಂತನ ಸ್ವರೂಪ ಹೇಳುವಂಥದ್ದು ಅತಿ ಶೀಘ್ರವಾಗಿ ನಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲ. ಯಾಕೆ ಅಂತಂದರೆ ಮಂತ್ರಗಳು ಆ ಶಾಸ್ತ್ರಗಳು ಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಹೀಗಾಗಿ ಎಲ್ಲರಿಗೂ ಸಹ ಆ ಮೌಲ್ಯ, ಒಳ್ಳೆಯದಾದಂತಹ ಒಂದು ಸನಾತನವಾದಂಥ ಧರ್ಮದ ಒಂದು ಸದ್ಮೌಲ್ಯ ಎಲ್ಲರಿಗೂ ಗೊತ್ತಾಗಬೇಕು ಅಂಥೇಳಿ ಆ ಭಗವಂತನ ಅನೇಕಾನೇಕ ಲೀಲೆಗಳನ್ನು ನಾವು ಇತಿಹಾಸವಾಗಿಯೋ ಪುರಾಣವಾಗಿಯೋ ಕಥೆಗಳಾಗಿಯೋ ಎಲ್ಲ ಕೇಳ್ತೇವೆ. ಅದು ನಮ್ಮಲ್ಲೆಲ್ಲ ಯಕ್ಷಗಾನ ಇತ್ಯಾದಿ ರೂಪದಲ್ಲಿ ನಾವೆಲ್ಲರೂ ಸಹ ಇವತ್ತಿಗೂ ಸಹ ಅದನ್ನು ಆಸ್ವಾದಿಸಿ ಅದರಲ್ಲಿರುವಂತಹ ಸದ್ಗುಣಗಳನ್ನು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಲ್ಲೇ ಈ ನಮ್ಮ ಪರಮ ಪೂಜ್ಯರ ಒಂದು ಹಾಗೆ ನನ್ನ ಹತ್ರ ಒಂದು ಮಾತಂದರು. ಅದು ಬಹಳ ಅತ್ಯಂತ ಅರ್ಥಪೂರ್ಣವಾದಂಥ ಮಾತು. ಬಾಕಿಯಾಗಿ ಎಲ್ಲ ದೇವತೆಗಳ ಪೂಜೆ ಆರಾಧನೆಯಾದಂಥ ಆರಾಧನೆಯನ್ನು ನಾವು ಸಾಮಾನ್ಯರು ಮಾಡ್ತೇವೆ. ಮನೆಯಲ್ಲಿ ದೇವರ ಫೋಟೋವೋ ಅದರ ಮೂರ್ತಿಯನ್ನು ಆರಾಧನೆ ಮಾಡ್ತೇವೆ. ದೇವಸ್ಥಾನದಲ್ಲಿ ಸ್ಥೂಲ ರೂಪವಾದಂತಹ ದೇವತೆಗಳ ಆರಾಧನೆಯನ್ನು ಮಾಡ್ತೇವೆ. ಆದರೆ ಎಲ್ಲ ಈ ಸರ್ವಧರ್ಮಗಳನ್ನು ಪರಿತ್ಯಜ್ಯವನ್ನು ಮಾಡಿ ಸನ್ಯಾಸ ಸ್ವೀಕಾರ ಆದ ನಂತರ ಅವರು ದೇವತಾ ಸ್ವರೂಪಿಗಳಾಗಿ ಕೇವಲ ಭಗವತ್ ಚಿಂತನೆಯಲ್ಲಿ, ಆತ್ಮಾರಾಧನೆಯಲ್ಲಿ, ಮನಸ್ಸಿನಲ್ಲೇ ಆ ಭಗವಂತನನ್ನು ಸೃಷ್ಟಿ ಮಾಡಿ ಅಲ್ಲೇ ಅವನಿಗೆ 16 ವಿಧವಾದಂತಹ ಷೋಡಶೋಪಚಾರ ಪೂಜೆ ಆರಾಧನೆಗಳನ್ನು ಮಾಡಿ ಅವರು ಆನಂದಮಯವಾದಂತಹ ಸ್ವರೂಪವನ್ನು ಬಾಳ್ತಾ ಇರ್ತಾರೆ. ಹಾಗಾದರೆ ಅವರಿಗೆ ಯಾವುದು ಈ ಪೂಜೆ ಪುನಸ್ಕಾರ ಬೇಡವೋ? ಖಂಡಿತ ಬೇಕು. ಯಾಕಾಗ ಅವ್ರು ಪೂಜೆ ಪುನಸ್ಕಾರ ಮಾಡೋದು ಅಂತಂದರೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ. ಪರಮ ಪೂಜ್ಯರಿಗೆ ಯಾವುದೇ ಒಂದು ದೇವತಾ ಆರಾಧನೆಯನ್ನು ಮಾಡಲೇಬೇಕು ಹೇಳುವಂತಹ ನಿಯಮ ಕಟ್ಟುನಿಟ್ಟಾಗಿಲ್ಲ. ಅವರು ಕೇವಲ
ಈಗ ಸಭೆಯಲ್ಲಿ ಕುಳಿತುಕೊಂಡೇ ಆ ಪ್ರಭು ಶ್ರೀರಾಮಚಂದ್ರನನ್ನು ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಅವನ್ನ ಅರ್ಚನೆಯನ್ನು ಮಾಡಬಹುದು. ಅವರಿಗೆ ಆ ಶಕ್ತಿ ಇದೆ. ಆದರೆ ಆ ಶಕ್ತಿ ನಮ್ಮಲ್ಲಿಲ್ವೋ? ನಮ್ಮಲ್ಲೂ ಖಂಡಿತವಾಗಿದೆ. ಅದು ಜಾಗೃತವಾಗಬೇಕು ಅಂತಂದರೆ ಮಹಾತ್ಮರ ಹೋದಂಥ ಹಾದಿಯಲ್ಲಿ ನಾವು ಹೋಗಬೇಕಾಗ್ತದೆ. ಹೀಗಾಗಿ ಪರಮ ಪೂಜ್ಯರ ಹತ್ರ ಅದೇ ಅಂದರೆ, ನಮಗೆ ಇದು ಯಾವುದೂ ಬೇಡ, ನಾವು ಕೇವಲ ಭಗವತ್ ಚಿಂತನೆಯಲ್ಲಿ ಕೇವಲ ಧ್ಯಾನಾಸಕ್ತರಾಗಿ ನಾವೆಲ್ಲ ಪೂಜೆ ಆರಾಧನೆಯನ್ನು ಮಾಡೋದು. ಆದರೆ ಇವತ್ತು ಇಲ್ಲಿ ಕರೆದಿದ್ದಾರೆ, ನಾನು ಬಂದಿದ್ದೇನೆ ಅಂತಂದರೆ ಇವರೆಲ್ಲರೂ ಸಹ ನನ್ನನ್ನು ನೋಡ್ತಾರೆ, ನಾನು ಏನು ಮಾಡ್ತೇನೋ ಅದನ್ನು ಅನುಸರಿಸ್ತಾರೆ. ಹೀಗಾಗಿ ನಾನು ಎಲ್ಲ ರೀತಿಯಾದಂಥ ಪೂಜೆಯನ್ನು ನೀವೇ ಯಾರ್ಯಾರು ಏನೇನೋ ಹೇಳ್ತಾರೋ ಅದನ್ನಷ್ಟನ್ನು ನಾನು ಮಾಡ್ತೇನೆ. ಯಾಕೆ ಅಂತಂದರೆ ನಾನು ಮಾಡುವಂತಹದ್ದು ಎಲ್ಲರಿಗೂ ಸಹ ಮಾದರಿಯಾಗಿರಲಿ. ನಾನಿವತ್ತು ಪೂಜೆ ಮಾಡಿದೆ, ನಾನಿವತ್ತು ಒಂದು ಮಂಗಳಾರತಿ ಮಾಡಿದೆ ಅಂತಂದರೆ ಎಲ್ಲರೂ ಸಹ ಅದನ್ನು ಅನುಸರಿಸ್ತಾರೆ. ಹೀಗಾಗಿ ಅದನ್ನು ಆ ಹಾದಿಯಲ್ಲಿ ಮುಂದೆ ಹೋದರೆ ಎಲ್ಲರ ಜೀವನವೂ ಸಹ ಉದ್ಧಾರವಾಗ್ತದೆ ಅಂಥೇಳಿ ಎರಡು ಮಾತಿನಲ್ಲಿ ಅತಿ ಸೂಕ್ಷ್ಮವಾಗಿ ಪೂಜ್ಯರು ನನ್ನಲ್ಲಿ ಹೇಳಿದರು. ಅದೇ ರೀತಿಯಾಗಿ ಇದೆಲ್ಲದೂ ಸಹ ಆ ರಾಮನ ಚರಿತ್ರೆ, ಈ ಹಿಂದೆ ಏನು ತ್ರೇತಾಯುಗದಲ್ಲಿ ಅವತರಿಸಿ ಹೋಗಿದ್ದಾನೋ ಅವನ ಚರಿತ್ರೆಯನ್ನೆಲ್ಲ ನಾವು ಕೇಳಿ ನಮ್ಮ ಜೀವನನ ಹೇಗೆ ಉದ್ಧಾರ ಮಾಡಿಕೊಳ್ತೇವೆಯೋ ಅದೇ ರೀತಿಯಾಗಿ ಸದ್ಗುರುಗಳ ಮಾರ್ಗದರ್ಶನ ಹೇಳುವಂಥದ್ದು ಜೀವನಕ್ಕೆ ಅತ್ಯವಶ್ಯಕ. ಯಾಕೆ ಅಂತಂದರೆ ದೇವತೆಗಳು ಹಲವಾರು, ಗುರುಗಳಲ್ಲೂ ಸಹ ನಾನಾ ವಿಧವಾದಂಥ ಗುರುಗಳನ್ನು ನಾವು ಕಾಣ್ತೇವೆ. ಆದರೆ ಯಾವುದಾದ್ರೂ ಒಂದು ವ್ಯಕ್ತಿಗೆ ಆತ್ಮೋದ್ಧಾರ ಹೇಳುವಂಥದ್ದಾಗಬೇಕು ಅಂತಂದರೆ ಅವನ ಕಾರ್ಯ ನಿಮಿತ್ತವಾಗಿ ಅಥವಾ ಕಾರ್ಯದ ಸಾಧನೆಗಾಗಿ ಹಲವಾರು ದೇವತೆಗಳ ಪೂಜೆಯನ್ನು ಮಾಡಬಹುದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಹರಕೆಯನ್ನು ಹೇಳ್ಕೊಳ್ಬೋದು, ಅಥವಾ ಮತ್ಯಾವುದೇ ರೀತಿಯಾದಂತಹ ಒಂದು ಕರ್ಮವನ್ನು ಸಹ ಬೇರೆ ಎಲ್ಲಾದರೂ ಮಾಡ್ಬೋದು. ಆದರೆ ಮನಸ್ಸಿಗೆ ಒಂದು ಶಾಂತಿ ಹೇಳುವಂತಹದ್ದು ಸಿಗಬೇಕು, ಅಥವಾ ಮನಸ್ಸಿನಲ್ಲಿರುವಂಥ ಯಾವುದೋ ರೀತಿಯಾದಂಥ ಒಂದು ದುಃಖ ಆಳುವಂಥದ್ದು ದೂರವಾಗಬೇಕು ಅಂತಂದರೆ ಅವನು ಆ ಕುಲದೇವತೆಯಾದಂತಹ ಒಂದು ದೇವತಾ ಆರಾಧನೆಯನ್ನು ಮಾಡಲೇಬೇಕು. ಅದೇ ರೀತಿಯಾಗಿ ಎಷ್ಟೇ ಮುಂದೆ ಹೋದರೂ ಸಹ ಒಂದು ವ್ಯಕ್ತಿಗೆ ಆತ್ಮತೃಪ್ತಿ ಹೇಳುವಂತಹದ್ದು ಇಲ್ಲ ಅಂತಂದರೆ ಅವನಿಗೆ ಗುರುವಿನ ಮಾರ್ಗದರ್ಶಕ ಅತ್ಯವಶ್ಯಕ. ನಾವು ಹಲವಾರು ಪುರಾಣಗಳಲ್ಲಿ ಕೇಳ್ತೇವೆ ನೋಡಿ, ಕೃಷ್ಣ ಪರಮಾತ್ಮ ಅವನು ಹುಟ್ಟುತ್ತಾ ಹೇಳುವಾಗೇ ಪರಮಾತ್ಮ, ಅವತರಿಸುವಾಗೇ ದೇವತಾ ಸ್ವರೂಪಿಯಾಗಿ ಅವತರಿಸಿದ್ದೇ ಬಹಳ ದೊಡ್ಡದಿದೆ. ಆದರೂ ಸಹ ಗುರುಮುಖೇನ ಹೋಗಿ 60 ವಿದ್ಯೆಗಳನ್ನು ಸಹ ಅವನ ಅಧ್ಯಯನ ಮಾಡ್ತಾನೆ. ಅಂದರೆ ಗುರುವಿನ ಮಹತ್ವ ಹೇಳುವಂಥದ್ದು ಭಗವಂತ ನಮಗೆ ಪುನಃ ಪುನಃ ಸಾರ್ತಾನೆ. ಅಂದರೆ ನಾವೆಲ್ಲರೂ ಸಹ ಉದ್ಧಾರವಾಗಬೇಕು ಅಂತಂದರೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಅಥವಾ ನಮ್ಮ ಹತ್ತಿರದಲ್ಲಿರತಕ್ಕಂತಹ ನಮ್ಮ ಕುಲದೇವರ ಆರಾಧನೆಯನ್ನು ಪ್ರಮುಖವಾಗಿ ಮಾಡಬೇಕು. ಅದಕ್ಕೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಹೇಳುವಂಥದ್ದನ್ನು ನಮ್ಮ ಕುಲಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ನಮ್ಮೆಲ್ಲರ ಜೀವನ ಹೇಳುವಂಥದ್ದು ಉದ್ಧಾರವಾದಂತಹ ಸಾಧ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತುಂಟು, ಯಾವುದೇ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನೋಡಬೇಕಾದರೂ ಅಥವಾ ಜಾತಕವನ್ನು ನೋಡಬೇಕಾದ್ರೂ ಅಷ್ಟಮಂಗಳಾದಿ ದೊಡ್ಡ ದೊಡ್ಡ ಚಿಂತನೆಗಳನ್ನು ಮಾಡಬೇಕಿದ್ರೆ ಅವರು ಕುಲ ಪುರೋಹಿತರನ್ನು ಅಥವಾ ಆ ಕುಲಕ್ಕೆ ಹಿರಿಯರಾದಂಥವ್ರನ್ನ ಹತ್ತಿರ ಇಟ್ಕೊಳ್ತಾರೆ. ಯಾಕೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಆ ಏನು ಹಿರಿಯರು ಅವ್ರು ಏನು ಹೇಳ್ತಾರೋ ಅದೇ ಉತ್ತರವಾಗಿ ಬರ್ತದೆ. ಹೀಗಾಗಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿರಬಹುದು, ಎಷ್ಟೇ ದೊಡ್ಡ ಕಷ್ಟಗಳ ಪರ್ವತಗಳೇ ನಮ್ಮ ಎದುರಿಗಿರ್ಬೋದು, ಆ ಕುಲಗುರುಗಳ ಹಾಗೂ ಕುಲದೇವತೆಯ ಅನುಗ್ರಹದಿಂದ ಅದೆಲ್ಲ ಒಂದು ಸಣ್ಣ ಕ್ಷಣಾರ್ಧದಲ್ಲಿ ನಿವಾರಣೆಯಾಗಿ ಹೋಗ್ತದೆ. ಹೀಗಾಗಿ ನಾವು ನಮ್ಮೆಲ್ಲರ ಆರಾಧ್ಯ ದೈವವಾದಂತಹ ರಾಮನಾಥನನ್ನು ಸದಾಕಾಲ ಅವನನ್ನು ಈಗ ಅವನ ಹೆಸರಿನಲ್ಲಿ 4 ಜನ ಕೂಟ ಹಾಕಿದ್ರು ಅವನಿಗೆ ಆರಾಧನೆಯನ್ನು ಮಾಡಿದಾಗೆ, ಅವನಿಗೆ ಈ ಕ್ಷೇತ್ರಕ್ಕೆ ಬಂದು ಹೂವು ಹಣ್ಣನ್ನು ಕೊಟ್ಟರೂ ಸಹ ಅವನನ್ನು ಆರಾಧನೆ ಮಾಡಿದೆ. ಯಾವುದೂ ಆಗಲಿಲ್ಲವೋ ಮನಸ್ಸಿನಲ್ಲಿ ಹೇ ಭಗವಂತ ನಿನ್ನನ್ನು ನಂಬಿಕೊಂಡು ನಾನು ಮುಂದೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೂ ಸಹ ಅವನ ಆರಾಧನೆಯೇ ಆಗಿರ್ತದೆ. ಹೀಗಾಗಿ ನಾವೆಲ್ಲರೂ ಸಹ ಆ ಭಗವಂತನ ಆ ಪ್ರಭು ಶ್ರೀರಾಮಚಂದ್ರನನ್ನು ಸದಾಕಾಲ ಮನಸ್ಸಿನಲ್ಲಿಟ್ಕೊಂಡು ನಮ್ಮೆಲ್ಲರ ಜೀವನ ಆ ಒಂದು ಸನ್ಮಾರ್ಗದಲ್ಲಿ ಸಾಗಿಸುವಂತೆ ಗುರುವಿನ ಅನುಗ್ರಹ ಹಾಗೂ ಕುಲದೇವತೆಯಾದಂತಹ ಅನುಗ್ರಹ, ರಾಮನ ಅನುಗ್ರಹ ಆಗಿ ಇದ್ದುಕೊಂಡು ಆ ಭಗವಂತ ಸದ್ಗುರುವಿನ ಅನುಗ್ರಹ ಎಲ್ಲ ಭಕ್ತಾದಿಗಳ ಮೇಲೆ ನಮ್ಮ ಮೇಲೆ ಇರಲಿ ಅಂಥೇಳಿ ಪುನಃ ಪುನಃ ಎಲ್ಲ ದೇವತೆಗಳಲ್ಲೂ ಸಹ ಪ್ರಾರ್ಥನೆ ಮಾಡುತ್ತಾ ನಮ್ಮ ಎಲ್ಲ ಮಾತನ್ನು ಆ ಭಗವಂತನ ಚರಣಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ತಮ್ಮ ವಿದ್ವತ್ಪೂರ್ಣವಾದ ವೈದಿಕ ಸಂದೇಶಕ್ಕೆ ತುಂಬ ಹೃದಯದ ಅಭಿವಂದನೆಗಳನ್ನು ಶ್ರೀ ಅಮೃತೇಶ್ ಭಟ್ ಹಿರಿಯವರಿಗೆ ಸಂಘಟನೆಯ ಪರವಾಗಿ ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಂದರೆ ಕಟ್ಟೆ ಕಟ್ಟುವೆ ನಾನು ತುಳಸಿ ಕಂಡಲ್ಲೆಲ್ಲ ನಿಷ್ಠೆಯಿಂದ ಕಟ್ಟಿದ ಕಟ್ಟೆ ವ್ಯರ್ಥವಾಗಲಿಕ್ಕಿಲ್ಲ.
ಬಹುಶಃ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಗಣೇಶ್ ಹೆಗಡೆಯವರು ಇಲ್ಲಿಯ ದೇವಾಲಯಗಳನ್ನೆಲ್ಲ ಕಟ್ಟುವಂತಹ ಒಳ್ಳೆಯ ವಿನ್ಯಾಸಕಾರರಾಗಿ ನಮ್ಮ ಜೊತೆ ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಾನ್ಯರೇ, ತಮ್ಮ ನುಡಿಗಾಗಿ ಈ ಸಮಯ ತೆಗೆದುಕೊಳ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ನಮಃ ಸಭಾಭ್ಯ ಸಭಾಪತಿಭ್ಯಶ್ಚ. ಕ್ಷೇತ್ರದ ಅಧಿದೇವತೆ ಶ್ರೀ ರಾಮನಾಥ ಸ್ವಾಮಿ ಹಾಗೂ ಪರಿಹಾರ ದೇವತೆಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಧಾರ್ಮಿಕ ಸಭೆಯ ಕೇಂದ್ರದಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಶ್ರೀ ಶ್ರೀ ಸ್ವಾಮಿಗಳ ಚರಣಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಹಾಗೆ ಇವತ್ತಿನ ಸಭೆಯ ಅಧ್ಯಕ್ಷರಾದ ಶ್ರೀ ಆರ್ ಎಂ ನಾಯ್ಕರವರಿಗೂ ನಮಸ್ಕರಿಸಿಕೊಳ್ಳುತ್ತಾ, ಅದೇ ರೀತಿ ಉದ್ಘಾಟಕರಾದಂತಹ ಜನರ ಜೊತೆ ಸದಾ ಬೆರೆಯುತ್ತಾ ಇರುವಂತಹ ಶ್ರೀ ಸೂರಜ್ ನಾಯ್ಕ್ ಸೋನಿ ಅವರೇ, ಧಾರ್ಮಿಕ ಕಾರ್ಯಕ್ರಮಗಳ ಅಧ್ವೈರ್ಯವನ್ನು ವಹಿಸಿದಂತಹ ಶ್ರೀ ಹಿರೇಭಟ್ರವರೇ, ಹಾಗೂ ಧರ್ಮಸ್ಥಳ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದಂಥ ಶ್ರೀ ಮಹೇಶ್ ಅವರೇ, ಎಲ್ಲರಿಗೂ ವಂದಿಸಿಕೊಳ್ಳುತ್ತೇನೆ. ಅದೇ ರೀತಿ ಸಮಸ್ತ ಭಕ್ತವೃಂದಕ್ಕೆ, ಮಾತೆಯರಿಗೆ ವಂದಿಸಿಕೊಳ್ಳುತ್ತಾ, ಈ ಒಂದು ಧಾರ್ಮಿಕ ದಿವ್ಯ ಭವ್ಯ ಸಭೆಯಲ್ಲಿ ನಾವೆಲ್ಲ ಸೇರಲಿಕ್ಕೆ ಪ್ರಮುಖ ಹೇತುವಾದದ್ದು ನಮ್ಮ ಧರ್ಮ, ಸನಾತನ ಧರ್ಮ. ಯುಗಾಂತರಗಳಿಂದ ನಮ್ಮ ಸನಾತನ ಧರ್ಮ ನಮ್ಮ ದೇಶದಲ್ಲಿ ಹಾಸುಹೊಕ್ಕಾಗಿದೆ. ನಮ್ಮ ಭಾರತದ ಆತ್ಮ, ಅಸ್ಮಿತೆ ಸನಾತನ ಧರ್ಮ. ಹಿಮಾಲಯದ ತುದಿಯಿಂದ ದಕ್ಷಿಣದ ತುದಿಯವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ವೆಲ್ಡಿಂಗ್ ರೀತಿಯಲ್ಲಿ ನಮ್ಮನ್ನೆಲ್ಲ ಬೆಸೆದುಕೊಂಡಿದೆ ಅಂದರೆ ಅದು ನಮ್ಮ ಸನಾತನ ಧರ್ಮ. 12 ಜ್ಯೋತಿರ್ಲಿಂಗಗಳು, 52 ಶಕ್ತಿಪೀಠಗಳು, ಅನೇಕ ತೀರ್ಥಕ್ಷೇತ್ರಗಳು, ಆಚಾರ್ಯರುಗಳಿಂದ ಸ್ಥಾಪಿತವಾದ ಆಮ್ನಾಯ ಪೀಠಗಳು, ಸಹಸ್ರಾರು ಮಠಮಾನ್ಯಗಳು, ಪವಿತ್ರ ನದಿಗಳು, ಇವೆಲ್ಲ ನಮ್ಮನ್ನು ಏಕಛತ್ರಿಯ ಅಡಿ ಬಂಧಿಸಿಟ್ಟಿವೆ, ನಮ್ಮನ್ನೆಲ್ಲ ಬೆಸೆದಿವೆ. ಯುಗಾಂತರದಿಂದ ನಮ್ಮ ಧರ್ಮ ಇನ್ನೂವರೆಗೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಕೃತಯುಗದಿಂದ ಕಲಿಯುಗದವರೆಗೂ ಸ್ಥಿತ್ಯಂತರಗೊಳ್ಳದೆ ಇನ್ನೂ ಜನಮಾನಸದಲ್ಲಿ ತನ್ನ ಮೂಲ ಸತ್ವವನ್ನು ಇಟ್ಟುಕೊಂಡು ಬದುಕಿದೆ. ಇನ್ನು ಮುಂದೂ ಕೂಡ ಇರ್ತದೆ ಹೇಳುವಂತಹ ಭಾವನೆ ನಮ್ಮೆಲ್ಲರದು. ಯಾಕೆಂದರೆ ಹೆಸರೇ ಸನಾತನ ಧರ್ಮ. ಅನನ್ಯಾಶ್ಚಿಂತೆಯಾಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತನ ವಾಣಿ ಇದು. ಅನನ್ಯ ಭಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ನಾವು ಬೇಡಿಕೊಂಡು ಪ್ರಾರ್ಥನೆಯನ್ನು ಅರ್ಪಿಸಿದರೆ ನಮ್ಮ ಯೋಗಕ್ಷೇಮವನ್ನು ಆ ದೇವರೇ ನೋಡ್ಕೊಳ್ತಾನೆ. ನಮ್ಮ ಶರಣಾಗತಿಯನ್ನು ದೇವರಿಗೆ ಅರ್ಪಿಸಿದರೆ ಆ ದೇವರೇ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ಎನ್ನುವುದು ಭಗವಂತನ ನುಡಿ. ನಾವು ದೇವಸ್ಥಾನಗಳಲ್ಲಿ ಅಥವಾ ಗುರುಗಳ ಸಮ್ಮುಖದಲ್ಲಿ ಅನನ್ಯ ಭಕ್ತಿಯನ್ನು ನಮಸ್ಕರಿಸಿಕೊಂಡು ನಮ್ಮ ಬೇಡಿಕೆಯನ್ನಿಟ್ಟರೆ ಅವರು ಅದನ್ನು ಪೂರ್ಣಗೊಳಿಸುತ್ತಾರೆ ಎನ್ನುವಂಥ ನಂಬಿಕೆ ನಮ್ಮದು. ಈ ಒಂದು ನಂಬಿಕೆಯಿಂದ ನಮಗೆ ಸಿಗುವ ಆ ತೃಪ್ತಿ ಬೇರೆ ಯಾವ ಚಟುವಟಿಕೆಗಳಲ್ಲೂ ಸಿಗೋದಿಲ್ಲ. ಇದನ್ನು ಮನಗಂಡಂಥ ನಮ್ಮ ಹಿರಿಯರು, ಪೂರ್ವಜರು ಅಲ್ಲಲ್ಲಿ ದೇವಸ್ಥಾನಗಳನ್ನು, ಮಠಮಾನ್ಯಗಳನ್ನು ಸ್ಥಾಪಿಸಿ ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ಇಟ್ಟುಕೊಂಡು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಶ್ರೀರಾಮನಾಥ ದೇವ ಸಹಿತ ಅನೇಕ ಕಟ್ಟಕಾಮಗಾರಿಗಳು ಅತ್ಯಂತ ಸುಂದರವಾಗಿ ಕಟ್ಟಲ್ಪಟ್ಟಿದೆ. ಈಗ ಶ್ರೀ ಗಂಡಮಹಾಸತಿ ದೇವಿಯ ನೂತನ ದೇವಾಲಯ ಕೂಡ ಲೋಕಾರ್ಪಣೆಗೊಂಡಿದೆ.
ಧಾರ್ಮಿಕ ಕಾರ್ಯಕ್ರಮಗಳು, ಅಖಂಡ ರಾಮ ಭಜನೆ, ಶತಚಂಡಿಕಾ ಹವನ ಮುಂತಾದ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದಿವೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಇಲ್ಲಿಯ ಆಡಳಿತ ಮಂಡಳಿಯ ನಿಸ್ವಾರ್ಥ ಸೇವೆ, ಸಮರ್ಪಣಾ ಮನೋಭಾವನೆ ಎಂಬುದು ನಿರ್ವಿದಿತ. ನೂತನ ಕಟ್ಟಡವು ಕಟ್ಟಲ್ಪಟ್ಟಿದೆ. ಸುಂದರವಾದ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಈ ಒಂದು ಕಟ್ಟಡ ಕಾಮಗಾರಿ ಹಿಂದೆ ಅನೇಕ ಕಾರ್ಮಿಕರು ತಮ್ಮ ಶ್ರಮವನ್ನು ದೈವ ಭಾವದಿಂದ ಮಾಡಿದ್ದಾರೆ. ಬಹಳ ಜನ ಕಟ್ಟಡ ಸುಂದರವಾಗಿ ಮೂಡಿಬರಲು ತಮ್ಮ ಶ್ರಮವನ್ನು ಹಾಕಿದ್ದಾರೆ. ಅವರಿಗೆಲ್ಲ ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸಬೇಕು ನಾವು. ಈ ಥರ ಒಂದು ಧರ್ಮ ಕಾರ್ಯಕ್ರಮಗಳು ನಡೆಯುವುದರಿಂದ ನಮಗೂ ಒಳ್ಳೆಯ ಸುಖ ಸಂತೃಪ್ತಿ ಸಿಗ್ತದೆ ಮತ್ತು ಇದು ನಮ್ಮ ಮುಂದಿನ ಪೀಳಿಗೆಗೂ ಮಾರ್ಗದರ್ಶಿಯಾಗುತ್ತದೆ. ಯಾಕೆಂದರೆ ನಮ್ಮ ಮಕ್ಕಳು ನಾವು ಏನು ಹೇಳ್ತೇವೆ ಅದನ್ನು ಕೇಳ್ತಾರೆ, ನಾವು ಏನು ಮಾಡ್ತೇವೆ ಅದನ್ನು ಅವರು ಫಾಲೋ ಮಾಡ್ತಾರೆ. ಅದಕ್ಕಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಲ್ಲಿ ಸದಾ ನಡೆಯುತ್ತಿರಲಿ. ಇಲ್ಲೂ ಕೂಡ ಪುನಃ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಪರಮ ಪೂಜ್ಯರ ಆಶೀರ್ವಾದಗಳು ಸದಾ ಜನಮಾನಸದಲ್ಲಿ ಸಿಗುವಂತಾಗಿ, ಅದರಿಂದ ನಮ್ಮ ಮಕ್ಕಳು ನಮ್ಮ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು ಮತ್ತು ಅವರೂ ಕೂಡ ಇಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಮುಂದೆ ನಡೆಸ್ಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊರುವಂತಾಗಬೇಕು ಎಂದು ಹೇಳ್ತಾ ಶ್ರೀದೇವರ ಆಶೀರ್ವಾದವನ್ನು ಪುನಃ ಬೇಡುತ್ತಾ, ಅಂತೆಯೇ ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಹರಿ ಓಂ. ಧನ್ಯವಾದಗಳು ಶ್ರೀಯುತ ಗಣೇಶ್ ಹೆಗಡೆ ಅವರಿಗೆ. ಈಗ ಕುಶಲಕರ್ಮಿಗಳಿಗೆ ಗೌರವಾರ್ಪಣೆ. ಮೊದಲನೇದಾಗಿ ಶ್ರೀಯುತ ಗಣೇಶ್ ಹೆಗಡೆ ಅವರಿಗೆ ವಿನ್ಯಾಸ್ ಕನ್ಸ್ಟ್ರಕ್ಷನ್ಸ್ ಹೊನ್ನಾವರ. ಶ್ರೀಯುತ ಗಣೇಶ್ ಹೆಗಡೆ ಅವರಿಗೆ ಶ್ರೀಯುತ ಆನಂದ ನಾಯ್ಕ ಪ್ರಧಾನ ಅರ್ಚಕರು ಮತ್ತು ಟ್ರಸ್ಟಿಗಳು ಇವರು ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಶ್ರೀಯುತ ಗಣೇಶ್ ಹೆಗಡೆ ಅವರಿಗೆ ದಯವಿಟ್ಟು ವೇದಿಕೆಗೆ ಎದುರುಗಡೆ ಬಂದು ತಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಗೌರವ ಸಮರ್ಪಣೆ ಶ್ರೀಯುತ ರಾಜು ಆಚಾರಿ ಶ್ರೀಯುತ ರಾಜು ಆಚಾರಿ ಕಡತೋಕ. ಶ್ರೀಯುತ ರಾಜು ಆಚಾರ್ಯ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ರಾಜು ಆಚಾರ್ಯ ಅವರು ವೇದಿಕೆಗೆ ಬರಬೇಕು. ಕೋಸ್ಟಾ ಗೋನ್ಸಾಲ್ವಿಸ್ ಕೋಸ್ಟಾ ಗೋನ್ಸಾಲ್ವಿಸ್ ಆನಂದ್ ಮತ್ತು ಸಂಗಡಿಗರು ಆನಂದು ಮತ್ತು ಸಂಗಡಿಗರು ಕೃಷ್ಣಯ್ಯ ಬೈಂದೂರು ದಯವಿಟ್ಟು ಬನ್ನಿ. ಕೃಷ್ಣಯ್ಯ ಇವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಸತ್ಯನಾರಾಯಣ ನಾಯಕ್ ಕರ್ಕಿ ಇವರು ಬಂದು ಶ್ರೀಯುತ ಕೃಷ್ಣಯ್ಯ ಬೈಂದೂರು ಇವರ ತಂಡಕ್ಕೆ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ.
ದೇವಾಲಯದ ಟೈಲ್ಸ್ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ನೆರವೇರಿಸಿಕೊಟ್ಟಿರುವಂತಹ ಶ್ರೀಯುತ ಕೃಷ್ಣಯ್ಯ ಬೈಂದೂರು ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಮುಂದಿನ ಗೌರವ ಸಮರ್ಪಣೆ ಶ್ರೀಯುತ ರಂಗನಾಥ್ ನಾಯ್ಕ್ ಹಳದಿಪುರ. ಶ್ರೀಯುತ ರಂಗನಾಥ್ ನಾಯ್ಕ್ ಹಳದಿಪುರ. ಶ್ರೀಯುತ ರಂಗನಾಥ್ ನಾಯ್ಕ್ ಹಳದಿಪುರ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸತ್ಯನಾರಾಯಣ್ ಎನ್ ನಾಯ್ಕ್ ಕರ್ಕಿ. ಶ್ರೀಯುತ ಸತ್ಯನಾರಾಯಣ್ ಎನ್ ನಾಯ್ಕ್ ಕರ್ಕಿ. ಶ್ರೀಯುತ ಸತ್ಯನಾರಾಯಣ್ ಎನ್ ನಾಯ್ಕ್ ಕರ್ಕಿ. ಶ್ರೀಯುತ ನಾಗರಾಜ ನಾಯ್ಕ್ ಹೊಳೆಗದ್ದೆ. ಶ್ರೀಯುತ ನಾಗರಾಜ ನಾಯ್ಕ್ ಹೊಳೆಗದ್ದೆ. ದೇವಾಲಯಕ್ಕೆ ಬಣ್ಣದ ಎಲ್ಲ ಕೆಲಸವನ್ನು ನಿರ್ವಹಿಸಿರುವಂತಹ ಶ್ರೀಯುತ ನಾಗರಾಜ್ ನಾಯ್ಕ್ ಹೊಳೆಗದ್ದೆ. ಶ್ರೀಯುತ ಎಲ್ ಆರ್ ನಾಯ್ಕ್ ಅವರು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಎಲ್ ಆರ್ ನಾಯ್ಕ್. ಶ್ರೀಯುತ ಎಲ್ ಆರ್ ನಾಯ್ಕ್ ಇವರು ವೇದಿಕೆಗೆ ಬಂದು ಶ್ರೀಯುತ ನಾಗರಾಜ್ ನಾಯ್ಕ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಂದರವಾದ ಕಟ್ಟಡಕ್ಕೆ ತಮ್ಮ ಉತ್ತಮವಾದ ಬಣ್ಣವನ್ನು ಒದಗಿಸಿ ಅತ್ಯಂತ ಸುಂದರವಾಗಿ ನಿರ್ವಹಿಸುವಲ್ಲಿ ತಮ್ಮ ಪಾತ್ರವೂ ಸಹ ಉತ್ತಮವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಮಾಧವ್ ನಾಯ್ಕ್ ನವಿಲುಗೋಡ್. ಶ್ರೀಯುತ ಮಾಧವ್ ನಾಯ್ಕ್ ನವಿಲುಗೋಡ್. ಶ್ರೀಯುತ ಮಾಧವ್ ನಾಯ್ಕ್ ನವಿಲುಗೋಡ್. ಶ್ರೀಯುತ ಮಾಧವ್ ನಾಯ್ಕ್ ನವಿಲುಗೋಡ್. ಶ್ರೀಯುತ ವಿಶ್ವನಾಥ್ ಮತ್ತು ಸಂಗಡಿಗರು. ಶ್ರೀಯುತ ವಿಶ್ವನಾಥ್ ಮತ್ತು ಸಂಗಡಿಗರು. ಶ್ರೀಯುತ ವಿಶ್ವನಾಥ್ ಮತ್ತು ಸಂಗಡಿಗರು ದೇವಾಲಯ ನಿರ್ಮಾಣದಲ್ಲಿ ಕಾರ್ಮಿಕ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂತಹ ಶ್ರೀಯುತ ವಿಶ್ವನಾಥ್ ಮತ್ತು ತಂಡದವರಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದತ್ತುಗುರು ಕೆಕ್ಕಾರ್ ಇವರು ವೇದಿಕೆಗೆ ಬಂದು ಇವರಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ದತ್ತುಗುರು ಕೆಕ್ಕಾರ್. ಮಾನ್ಯರೇ, ಶ್ರೀ ರಾಮಕ್ಷೇತ್ರ ಸೇವಾ ಸಮಿತಿ ಹೊನ್ನಾವರ ಇವರು ಮಹಾಮಂಡಲೇಶ್ವರ 1008 ಪಟ್ಟಾಭಿಷೇಕವನ್ನು ಪಡೆದಿರುವಂತಹ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ದಿನಾಂಕ 9/3/2025 ನಾಮಧಾರಿ ಸಭಾಭವನದಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಗೌರವ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಸೇರಿರುವಂಥ ಎಲ್ಲ ಭಕ್ತಾದಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ, ಬೆಳಿಗ್ಗೆ 9-10 ಗಂಟೆಗೆ ಕುಮಟಾದಲ್ಲಿ ಇದೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎರಡೂ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಕಾರ್ಯಕ್ರಮದ ಅಧ್ಯಕ್ಷರ ನುಡಿಗಾಗಿ ಈ ಸಮಯ ಶ್ರೀಯುತ ಆರ್ ಎಂ ನಾಯ್ಕರವರು, ಅಧ್ಯಕ್ಷರು ಶ್ರೀ ರಾಮನಾಥ ದೇವ ಕಡತೋಕ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಆರ್ ಎಂ ನಾಯ್ಕರವರ ಅಧ್ಯಕ್ಷೀಯ ನುಡಿಗಾಗಿ ಈ ಸಮಯ. ಓಡ್ತಲ್ಲ ಈ ರಾಮನಾಥ ದಿವ್ಯತಾ ಪ್ರಸಿದ್ಧತು ಪಾಲಯಸ್ಮಾನ್ ಮಹಾದೇವ ರಾಮನಾಥ ನಮೋಸ್ತುತೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮನ ಸಲ್ಲಿಸ್ತಾ, ವೇದಿಕೆ ಮೇಲೆ ಇರುವಂಥ ಸೂರಜ್ ನಾಯ್ಕ್ ಸೋನಿಯವರೇ, ಗಣೇಶ್ ಹೆಗಡೆಯವರೇ, ಅಮೃತೇಶ್ ಭಟ್ ಹಿರೇಯವರೇ ಮತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾಧಿಕಾರಿಗಳೇ, ಅಲ್ಲದೇ ಎದುರಿಗಿರುವ ಭಕ್ತವರಂದವರೇ, ಮಾಧ್ಯಮ ಮಿತ್ರರೇ, ಬಹುಶಃ ಇದು ಈ ಅಧ್ಯಕ್ಷತೆ ನಾನು ಎಕ್ಸ್ಪೆಕ್ಟ್ ಮಾಡೋದಲ್ಲ. ಅನಿವಾರ್ಯ ಕಾರಣದಲ್ಲಿ ನಾನು ಅಧ್ಯಕ್ಷ ಆಗಿಬಿಡ್ಬೇಕಾಯ್ತು. ಯಾಕಂದರೆ ಅಧ್ಯಕ್ಷನಾದವನು ಈ ಟ್ರಸ್ಟ್ನ ಅಧ್ಯಕ್ಷ ಅನ್ನೋ ಲೆಕ್ಕದಲ್ಲಿ ನನಗೆ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು. ಯಾಕಂದರೆ ಅಧ್ಯಕ್ಷರು ಮತ್ತು ಉದ್ಘಾಟಕರ ಅನುಪಸ್ಥಿತಿ ಇತ್ತು. ಮತ್ತು ಹೊಸದಾಗಿ ಯಾರನ್ನಾದರೂ ಆಯ್ಕೆ ಮಾಡೋದಕ್ಕಿಂತ ಅದಕ್ಕೆ ನಿನ್ನೆ ಸಂಜೆ ನಮಗೆ ಕನ್ಫರ್ಮ್ ಆಯಿತು. ಅದು ಆವಾಗ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂದರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅಧ್ಯಕ್ಷನಾಗಬೇಕಾಯ್ತು. ಈ ಒಂದು ಲೆಕ್ಕದಲ್ಲಿ ಹೇಳೋದಾದರೆ, ನಾನು ಈ ಕ್ಷೇತ್ರಕ್ಕೆ ಬಂದದ್ದೇ ಅಂದರೆ ಯಾವುದೇ ರೀತಿಯಿಂದ ಇಲ್ಲಿ ಬಂದದ್ದೇ ಭಾಳ ಆಶ್ಚರ್ಯ, ಅನ್ಎಕ್ಸ್ಪೆಕ್ಟೆಡ್. ಅದೇ ರೀತಿ ಈ ಅಧ್ಯಕ್ಷತೆಯೂ ಸಹ ಅನ್ಎಕ್ಸ್ಪೆಕ್ಟೆಡ್. 1984 ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು, ವಿದ್ಯೆಯ ಸಲುವಾಗಿ ಮಕ್ಕಳಲ್ಲಿ ವಿದ್ಯೆಯ ಅರಿವು ಮೂಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಒಂದು ಸಂಘಟನೆಯನ್ನು ಮಾಡಿಕೊಂಡ್ವಿ. ಆ ಸಂಘಟನೆಯ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಕಾರ್ಯಕ್ರಮ 88ರಲ್ಲಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತು. ಆ ನಂತರದಲ್ಲಿ ಇಲ್ಲಿಯ ಹಿರಿಯರಾದಂಥ ವೆಂಕಟರಮಣ ನಾಯ್ಕರವರ ದೇವಸ್ಥಾನದ ಮೊಕ್ತೇಸರಿದ್ದರು. ಅವರ ಒಂದು ಅನಾರೋಗ್ಯದ ಕಾರಣ ಅವರು ಇಲ್ಲ, ಈ ದೇವಸ್ಥಾನದ ಒಂದು ಸಮಗ್ರ ಆಡಳಿತವನ್ನು ಬೇರೆ ರೀತಿಯಲ್ಲೇ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ವಿಶೇಷ ಆಸಕ್ತಿ ಅಂತ ಹೇಳಲೇಬೇಕಾಗ್ತದೆ. ಆ ಒಂದು ಆಸಕ್ತಿಯಿಂದ ನಾವೆಲ್ಲ ಸೇರಿಕೊಂಡು ಭಜಕ ಸಮಿತಿ ಮಾಡಿದ್ವಿ. ಅದರಲ್ಲಿ ನಾನು ಒಬ್ಬ ಸದಸ್ಯ. ನಂತರದಲ್ಲಿ 91ರಲ್ಲಿ ಟ್ರಸ್ಟು ರಿನಿವಲ್ಲಿ ಬಂತು. ರಿನಿವಲ್ಲಿ ಬಂದಾಗ ನನ್ನ ಹತ್ರ ಹೇಳಿದ್ರು, ನೀವೊಂದು ಟ್ರಸ್ಟಿ ಆಗಬೇಕು ಅಂತ. ನಾನು ಹೇಳಿದೆ, ಇಲ್ಲ, ನಾನು ಟ್ರಸ್ಟಿ ಆಗೋದಿಲ್ಲ. ಯಾಕಂದರೆ ನಾನು ಈ ದೇವಸ್ಥಾನಕ್ಕಾಗಿ ಏನೂ ಮಾಡಲಿಲ್ಲ, ಏನೇ ಶ್ರಮ ನನ್ನಿಂದ ಆಗಲಿಲ್ಲ. ಹಾಗಾಗಿ ನಾನು ಟ್ರಸ್ಟಿ ಆಗೋದಿಲ್ಲ. ಯಾವತ್ತು ನಾನು ಶ್ರಮ ಪಡ್ತೀನೋ ಆವತ್ತು ಶ್ರಮ ಪಟ್ಟುಕೊಂಡು ಬರ್ತೀನಿ, ಬಿಟ್ಟರೆ ನಾನು ಹಾಗೆ ಬರೋದಿಲ್ಲ ಅಂತ. ಆವಾಗ ಬೇರೆಯವರನ್ನು ನಾನು ಸೂಚಿಸಿದೆ, ಅದನ್ನು ಮಾಡಿದ್ರು. ಆ ನಂತರದಲ್ಲಿ ಇದನ್ನು ಈ ಸ್ವಲ್ಪ ಸೂಕ್ಷ್ಮವಾಗಿ, ಯಾಕಂದರೆ ಭಾಳ ಲೇಟಾಯಿತು ಸ್ವಾಮೀಜಿಯವರಿಗೆ, ನಾನು ಭಾಳ ವಿಶೇಷವಾಗಿ ಹೋಗೋದಿಲ್ಲ, ಆದರೂ ಸಹ ಸ್ವಲ್ಪ ಹೇಳಬೇಕಾಗಿದೆ. ಆ ನಂತರದಲ್ಲಿ ಜೀರ್ಣೋದ್ಧಾರ ಬಂತು. ಜೀರ್ಣೋದ್ಧಾರದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಬಹುಶಃ ಗಣೇಶ್ ಹೆಗಡರ ನೇತೃತ್ವದಲ್ಲಿ ಈ ದೊಡ್ಡ ದೇವಸ್ಥಾನ ರಾಮನಾಥ ದೇವಸ್ಥಾನ 96ರಲ್ಲಿ ನಿರ್ಮಾಣ ಆಯಿತು. 96ರಲ್ಲಿ ನಿರ್ಮಾಣ ಆದ ನಂತರ 2006ರವರೆಗೂ ನಾನು ಸರ್ವೀಸ್ನಲ್ಲಿದ್ದೆ. 2006ರವರೆಗೂ ನಾನು ಅಧ್ಯಕ್ಷನಾಗಲಿಲ್ಲ. 2006 ನಂತರ ರಿಟೈರ್ ಆದ ನಂತರ ನನಗೆ ಮತ್ತು ಒಂದು ಸೆಕೆಂಡ್ ಇದು ಬಂತು, ಏನು ಒತ್ತಡ ಬಂತು. ಅವತ್ತು ನನಗೂ ಇತ್ತು, ಏನು ಕೇಳಿದ್ರೆ ಅಧ್ಯಕ್ಷನಾಗಬೇಕು ಅಂತ ಆಸೆ ಇಲ್ಲಾಗಿತ್ತು. ಆದರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅಟ್ಲೀಸ್ಟ್ ನಾನು ಒಬ್ಬ ಇನ್ವಾಲ್ವ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆ ಆಸೆ ಮೇಲೆ ನಾವು 2006ರಲ್ಲಿ ಏನು ಆಡಳಿತ ಸಮಿತಿಯ ಅಧ್ಯಕ್ಷ ಮತ್ತು ಈ ಕಮಿಟಿಯನ್ನು ಫಾರ್ಮ್ ಮಾಡಿಕೊಂಡ್ವಿ.
ಅದರ ನಂತರ ಇಲ್ಲಿವರೆಗೂ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪರಿವಾರ ದೇವರ ಕಟ್ಟಡ ಆಗಿರ್ಬೋದು, ಸಭಾಭವನ ಆಗಿರ್ಬೋದು, ಎದುರುಗಡೆ ಜಾಗ ಖರೀದಿ ಆಗಿರ್ಬೋದು, ಈ ಜಾಗ ಖರೀದಿ ಆಗಿರ್ಬೋದು, ಹಲವಾರು ಕೆಲಸವನ್ನು ಮಾಡಿಕೊಂಡು ಇವತ್ತು ಕೆಂಡದ ಮಾಸ್ತಿ ಅದು ಭಾಳ ಅಜೀರ್ಣಾವಸ್ಥೆಯಲ್ಲಿತ್ತು. ಮೇಲ್ಗಡೆ ಇದನ್ನು ಟಾರ್ಪಲ್ ಹಾಕಿ ಮುಚ್ಚಿಡ್ತಾಯಿದ್ರು ಮಳೆಗಾಲದಲ್ಲಿ. ಅದನ್ನು ನೋಡಿಕೊಂಡು ಸ್ವಲ್ಪ ಬೇಸರ ಆಯಿತು. ಹೇಗೆ ಏನೇ ಆಗಲಿ ಈ ವರ್ಷ ಮಾಡಲೇಬೇಕು. ಅಲ್ಲೊಂದು ಕಂಡೀಷನ್ ಇತ್ತು, ಏನು ಕೇಳಿದ್ರೆ ಈ ವರ್ಷ ಹಬ್ಬದ ಒಳಗಡೆ ಮಾಡಬೇಕು ಅಂತ, ಬಂಡಿ ಹಬ್ಬದ ಒಳಗಡೆ. ನಮಗಿರೋದು ಬಂಡಿ ಹಬ್ಬ ಆದ ನಂತರ ಜೂನ್ದಲ್ಲಿ ಮಳೆಗಾಲ ಸ್ಟಾರ್ಟ್ ಮಾಡೇ ಬಿಟ್ವಿ. ಸ್ಟಾರ್ಟ್ ಮಾಡಿದ ನಂತರ ಈ ವರ್ಷ ಮಳೆಗಾಲ ಭಾಳ ಜೋರಾಗಿತ್ತು. ಎರಡು ತಿಂಗಳ ಏನೂ ಕೆಲಸ ಮಾಡಲಿಕ್ಕಾಗಲಿಲ್ಲ. ನಿಜವಾಗಿ ಪ್ರಾರಂಭ ಆದ ಅಕ್ಟೋಬರ್ದಲ್ಲಿ. 20 lakhs ಪ್ರಾಜೆಕ್ಟ್ ಏನು ಮಾಡಬೇಕು ಎಲ್ಲರಿಗೂ ಲೆಟರ್ ಬರೆದ್ವಿ. ಅಬೌಟ್ ಆವಾಗ ಸಭಾಭವನಕ್ಕೆ ಒಂದು 350 ಮಂದಿ, ಒಂದು 5,000ಕ್ಕಿಂತ ಮೇಲೆ ದೇಣಿಗೆ ಮಾಡಿದವರಿದ್ದರು. ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಬಹುಶಃ ವಿಶೇಷ ಪ್ರಯತ್ನ ದೇಣಿಗೆಗಾಗಿ ಮನೆ ಬಾಗಿಲಿಗೆ ತಿರುಗಾಡೋದು ಭಾಳ ಕಡಿಮೆ. ಅಲ್ಲಿ ನಮ್ಮ ಶ್ರಮ ಇದೆ ಅಂತ ಹೇಳೋದಕ್ಕಿಂತ ದೇವರ ಒಂದು ಆಶೀರ್ವಾದ, ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಅದರ ಮೇಲಿತ್ತು, ಕೆಲಸದ ಮೇಲಿತ್ತು. ಹಾಗಾಗಿ ಸುಂದರವಾದಂಥ ದೇವಸ್ಥಾನವನ್ನು ನಮ್ಮ ಗಣೇಶ ಹೆಗಡರ ನೇತೃತ್ವದಲ್ಲಿ ಈ ಆನಂದ ಮುರುಡೇಶ್ವರ್ ಮತ್ತು ಬಾಕಿಯವರೆಲ್ಲ ಇದ್ದಾರೆ, ರಾಜುವಾಚಾರ್ಯ ಇರ್ಬೋದು, ಕೋಸ್ತಾವ್ ಇರ್ಬೋದು, ಎಲ್ಲರೂ ನಾವೆಲ್ಲ ಸೇರಿ ಮತ್ತು ಈ ಭಕ್ತವರಿಂದ ಸೇರಿ, ಯಾಕಂದರೆ ಬರೀ ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆಲ್ಲ ಸಾಧ್ಯವೇ ಇಲ್ಲ. ಅವರೆಲ್ಲರೂ ನಮಗೆ ವಿಶ್ವಾಸ ಇಟ್ಟು ರೊಕ್ಕ ಕೊಟ್ಟದ್ರಿಂದ ನಾವಿವತ್ತು, ಯಾಕಂದರೆ 5,000ದಿಂದ ಲಕ್ಷದವರೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕಾಯಿತು. ನಿರ್ಮಾಣ ಮಾಡಿದ ನಂತರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಬೇಕು. ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಮ್ಮ ಅರ್ಚಕರು ಯಾವಾಗಲೂ ಹೇಳ್ತಾಯಿದ್ರು, ಒಂದು ಸತ್ಯಂಡಿಯನ್ನು ಮಾಡಬೇಕು. 100 ಗಟ್ಟಲೆ ಹಿಂದಿನ ವರ್ಷದಲ್ಲಿ ಏನೋ ಮಾಡಿದರು ಅಂತ ಹೇಳ್ತಿದ್ರು ಅಂತ. ಹಾಗಾಗಿ ಅವರಿಗೆ ಆಸಕ್ತಿ ಭಾಳ ಇತ್ತು. ಇಲ್ಲಿ 5 ಅಮ್ಮನವರಿದ್ದಾರೆ. ಇದು ನಾರಾಯಣಮ್ಮ, ಅಡ್ಡಬಾಳಂತಮ್ಮ, ಎದುರುಗಡೆ ಹೊನ್ನಮಾಸ್ತಿ, ಈಚೆ ಕಡೆ ವೀರ ಮಾಸ್ತಿ, ಭೋಗಿಮುಖಿ ದೇವಮ್ಮ ಮತ್ತು ಕೆಂಡದ ಮಾಸ್ತಿ. ಈ 5 ಅಮ್ಮನವರ ಪ್ರೀತ್ಯರ್ಥವಾಗಿ ಒಂದು ಷಟ್ಚಂಡಿ ಹವನ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಷಟ್ಚಂಡಿ ಹವನ ಭಾಳ ದೊಡ್ಡದಾಗಿ ಮಾಡಿದ್ರೆ 5,000 10,000 ಎಲ್ಲ ಇಟ್ಟರೆ, ದೇಣಿಗೆ ಇಟ್ಟರೆ ಯಾರು ಕೊಡುವವರ ಭಾಳ ಸಂಖ್ಯೆ ಭಾಳ ಕಡಿಮೆ. ಅದಲ್ಲದೆ ಜನಸಾಮಾನ್ಯ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದೇ ಇಲ್ಲ. ಜನಸಾಮಾನ್ಯರು ಇನ್ವಾಲ್ವ್ಮೆಂಟ್ ಆಗಬೇಕು ಅಂದರೆ ಕಡಿಮೆ ಹಣ ಇಡಬೇಕು, ಜನರೇ ಜಾಸ್ತಿ ಒಟ್ಟು ಮಾಡಬೇಕು. ಆವಾಗ ನಾವು ಯೋಚನೆ ಮಾಡೋದು 500 ರೂಪಾಯಿ ಕುಪಾಯಿನಿಟ್ಟು ಕನಿಷ್ಠ ಒಂದು 2,000 ಕುಪಾನನ್ನು ನಾವು ಖರ್ಚು ಮಾಡಬೇಕು. ಒಂದು 200 ಮಂದಿ ಸ್ವಯಂ ಸೇವಕರನ್ನು, ಯಾವಾಗಲೂ ಇಲ್ಲೂ ಸ್ವಯಂ ಸೇವಕರು ಒಂದು 200 ಮಂದಿ ಯಾವಾಗಲೂ ಇರ್ತಾರೆ ಈ ಕೆಲಸ ಮಾಡಿಕೊಡ್ಲಿಕ್ಕೆ. ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಸ್ವಯಂ ಸೇವಕರು ಒಂದು 200 ಮಂದಿ ಒಂದು 10 ಕುಪಾನ್ ತೊಗೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಈ 10 ಲಕ್ಷದ ಕಾರ್ಯಕ್ರಮವನ್ನು ಯಾವುದೇ ಒಂದು ಗೊಂದಲವಿಲ್ಲದೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಈ ಕುಪಾನ್ ಪಡೆದವರಿಗೆ ಅಲ್ಲದೆ ಕಟ್ಟಡಕ್ಕೆ ದೇಣಿಗೆ ಕೊಟ್ಟವರಿಗೆ ನಾನು ಕೃತಜ್ಞ ಆಗಿರಲೇಬೇಕಾಗ್ತದೆ. ಈ ಮುಂದಿನ ದಿವಸಲ್ಲೂ ಸಹ ಇಲ್ಲಿ ಹಲವಾರು ಕೆಲಸ ಇದೆ. ಅದೇ ಸಂದರ್ಭದಲ್ಲಿ ಇಂಟರ್ಲಾಕ್ ಮಾಡಬೇಕು ಅಂತ ಅಂದ್ಬಿಟ್ರು. ನಮ್ಮ ಕಾರ್ಯದರ್ಶಿಯವರು ಇಂಟರ್ಲಾಕ್ ಹಾಕಲೇಬೇಕು, ಯಾಕಂದರೆ ದೇವರ ಎದುರುಗಡೆ ಭಾಳ ಗಲೀಜಾಗ್ತದೆ ಅಂತ. ಆಯ್ತು, ಹಾಗಾದರೆ ಏನು ಮಾಡೋದು? ಹತ್ತಿರದಲ್ಲಿ ನಮ್ಮ ಸುರೇಶ್ ಹಾಕಿದ್ರು, ನೋಡಿ ನಾವು ಇವತ್ತು ರೊಕ್ಕ ಕೊಡಲಿಕ್ಕಂತೂ ಸಾಧ್ಯ ಇಲ್ಲ, ರೊಕ್ಕ ಕೊಡ್ತೀವಿ ಅದು ಲೇಟಾಗಿ. ಹಾಗಾಗಿ ಎದುರುಗಡೆ ಸುಂದರವಾದಂಥ ಇಂಟರ್ಲಾಕ್ ಆಗಲಿಕ್ಕೂ ಅವಕಾಶ ಆಯಿತು. ಅವರೆಲ್ಲರನ್ನ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಡ್ತಾ, ಯಾಕಂದರೆ ಈ ಮತ್ತು ಇನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸ್ವಾಮೀಜಿಯವ್ರ ಮಾತು ನಾನು ಕೇಳಲೇಬೇಕಾಗಿದೆ. ಅದು ಎಲ್ಲರ ಸಲುವಾಗಿ ಮುಂದಿನ ದಿವಸಲೂ ಸಹ ಇಲ್ಲಿ ಹಲವಾರು ಕೆಲಸ ಇದೆ. ಒಳ್ಳೆಯ ಸಂಘಟನೆ ಇದೆ ಮಾಡಗೇರಿಯಲ್ಲಿ. ಆ ಸಂಘಟನೆ ಮುಂದಿನ ದಿವಸಲ್ಲೂ ಎಲ್ಲ ರೀತಿಯಿಂದ ಎಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ, ಯಾವುದೇ ಒಂದು ಜಾತಿ ಮತ ರಾಜಕಾರಣ ಯಾವುದೂ ಇಲ್ಲದೆ ಒಂದು ಸಂಘಟನೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ, ಮುಂದೂ ಸಹ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಎಲ್ಲರಿಗೂ ಕೊಡ್ತಾ, ನಿಮ್ಮ ಹಣ ಎಂದೂ ಇಲ್ಲಿ ಅಪವ್ಯಯ ಆಗೋದಿಲ್ಲ. ನೀವೇನು ಕೊಟ್ಟಿದ್ರಲ್ಲ ಆ ಹಣ ಖಂಡಿತವಾಗಿ ನಾವು ವ್ಯಯ ಮಾಡಿ ಒಂದು ಒಳ್ಳೆಯ ಉದ್ದೇಶದಲ್ಲಿ ವ್ಯಯ ಮಾಡಿ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ತೀವಿ ಅಂತ ನಾನು ಭಕ್ತರೆಲ್ಲರಲ್ಲಿ ಸಮಿತಿಯ ಪರವಾಗಿ ವಿನಂತಿ ಮಾಡ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ RM ನಾಯ್ಕ್ ಅವರಿಗೆ. ಈಗ
ಸ್ವಾಮೀಜಿಯವರ ಆಶೀರ್ವಚನಕ್ಕಿಂತ ಮೊದಲು ವೇದಿಕೆ ಮೇಲಿರುವಂತಹ ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಸಂದರ್ಭ. ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಶ್ರೀಯುತ ಲೋಕೇಶ್ ನಾಯ್ಕ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಗಣೇಶ್ ಹೆಗಡೆಯವರಿಗೆ ಶ್ರೀಯುತ ಶ್ರೀಕಾಂತ್ ನಾಯಕ್ ಅವರು, ಜೊತೆಗೆ ಶ್ರೀಯುತ ಮಹೇಶ್ MD ಅವರಿಗೆ ಶ್ರೀಯುತ ನಾಗರಾಜ ನಾಯಕ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ, ಸಂಜೆ ಇದೇ ವೇದಿಕೆಯಲ್ಲಿ ಮಕ್ಕಳ ಮನರಂಜನಾ ಕಾರ್ಯಕ್ರಮ ಮತ್ತು ಸಂಪೂರ್ಣ ದೇವಿ ಮಹಾತ್ಮೆ ಈ ಯಕ್ಷಗಾನ ಪ್ರಸಂಗ ಇದೇ ವೇದಿಕೆಯಲ್ಲಿ ಆರಂಭವಾಗ್ತದೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವೆಲ್ಲರೂ ಆಗಮಿಸ್ತಾ ಇದ್ದೇವೆ. ಪ್ರಯಾಗರಾಜನಲ್ಲಿ ನಡೆದ ಮಹಾ ಕುಂಭಮೇಳದಲ್ಲಿ ದಿನಾಂಕ 31/1/2025 ಶುಕ್ರವಾರದಂದು ವಾರಣಾಸಿಯ ಪಂಚ ದಶನಾಮ ಜನ ಅಖಾಡದಲ್ಲಿರುವ ಸಾಧು ಸಮಾಜದ ಮಹಾ ಮಂಡಲೇಶ್ವರ ಆಚಾರ್ಯರಾದ ಅವಧೇಶಾನಂದ ಗಿರಿ ಮಹಾರಾಜರವರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ 1008 ಪಟ್ಟಾಭಿಷೇಕವನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜ್ಯ ಶ್ರೀಗಳಿಗೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡುವ ಮೂಲಕ ನೆರವೇರಿಸಲಾಗಿದೆ.